ದಿಲೀಪ ನನಗೆ ಮೊದಲು ಪರಿಚಯ ಆಗಿದ್ದು ವಾಸಾಂಸಿ ಜೀರ್ಣಾನಿ ಅನ್ನುವ ನಾಟಕದಲ್ಲಿ ಅವನು ಅಭಿನಯ ಮಾಡಿದ್ದ. ಗೆಳತಿ ನಂದಿ ಅದನ್ನ ನಿರ್ದೇಶನ ಮಾಡಿದ್ಲು. ನ್ಯಾಷನಲ್ ಕಾಲೇಜಿನ ಇಲ್ಲಿ ಜಯನಗರ ನ್ಯಾಷನಲ್ ಕಾಲೇಜಿನಲ್ಲಿ ನಾಟಕದ ಪ್ರದರ್ಶನ. ಅವತ್ತು ಆತನ ಮೊದಲ, ಮುಂಚೆ ಆತ ನಟ ಇರಬಹುದು, ನನಗೆ ಆತನ ಪರಿಚಯ ಆಗಿದ್ದು ಅಲ್ಲಿ. ಅದಾದ್ಮೇಲೆ ರಾಜ್ಕುಮಾರ್ ಅವರ ಕಿಡ್ನಾಪ್ ಪ್ರಕರಣ ಆಯಿತು. ನಾವು ಟೆಲಿವಿಷನ್ ಅಸೋಸಿಯೇಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡು ಒಂದಷ್ಟು ಜನ ಬೇರೆ ಬೇರೆಯ ಚಿತ್ರೀಕರಣದ ಜಾಗಕ್ಕೆ ಹೋದಾಗ ಅರ್ಧ ಸತ್ಯ ಅನ್ನುವ ಧಾರಾವಾಹಿಯಲ್ಲಿ ದಿಲೀಪ ನಟಿಸ್ತಾ ಇದ್ದ. ಅಲ್ಲಿ ಏನ್ರಿ ಸಂಘ ಕಟ್ರಿ, ಏನ್ರಿ ಮಾಡ್ತೀರಿ, ಸಂಘದಿಂದ ಏನ್ರಿ ಉಪಯೋಗ ಅಂತ ಇವತ್ತು ಬಹಳ ಜನ ಕೇಳುವ ಹಾಗೆ ನಮ್ಮನ್ನ ಕೇಳಿದ್ದ. ಯಾವ ಉತ್ತರ ಕೊಡಬೇಕು ಅನ್ನುವುದು ಆಗ್ಲೂ ಗೊತ್ತಿದೆ, ಈಗಲೂ ಗೊತ್ತಿಲ್ಲ. ಆದ್ರೆ ಒಟ್ಟಿಗೆ ಇರೋದರ ಸಂತೋಷ ಏನಪ್ಪಾ ಅಂತಂದ್ರೆ, ಒಟ್ಟಿಗೆ ಇರೋದರ ಸಂತೋಷ ಅನ್ನಕ್ಕಿಂತ ಒಟ್ಟಿಗೆ ಇರೋದರ ಲಾಭ ಏನಪ್ಪಾ ಅಂದ್ರೆ, ಇಂತಹ ಸಮಯದಲ್ಲಿ ಒಬ್ಬರನ್ನೊಬ್ರು ಕೈ ಹಿಡ್ಕೋಬಹುದು ಅನ್ನೋದಷ್ಟೇ. ಆ ಹಿನ್ನೆಲೆಯಲ್ಲೇ ದಿಲೀಪ ಟೆಲಿವಿಷನ್ ನಿರ್ಮಾಪಕರ ಸಂಘ ಕೂಡ ನಂತರದ ದಿವಸಗಳಲ್ಲಿ ಸ್ಥಾಪಿಸ್ತ. ಮಹಾ ಉತ್ಸಾಹಿ. ಯಾವಾಗ ಬ್ಯಾಟ್ ಕೈಯಲ್ಲಿ ಹಿಡ್ಕೊಂಡ್ರು ಸೆಂಚುರಿ ಹೊಡೆಯುವ ಹಾಗೆ ಆಡ್ತಾ ಇದ್ದ. ಎಂತೆಂಥದ್ದೋ ಮ್ಯಾಚ್ಗಳನ್ನ ಗೆದ್ದು ಕೊಡ್ತಾ ಇದ್ದ ಅವನ ಆಟದಿಂದ. ಹಾಗೆ ಅವನು ನಡೆದ ಎಷ್ಟೋ ಸುಮಾರಾದ ಚಿತ್ರಕಥೆಗಳನ್ನ ಅದ್ಭುತ ಅನ್ನುವ ಹಾಗೆ ಕಾಣಿಸ್ಕೊಡ್ತಿದ್ದ. ಅಂದ್ರೆ ನಮ್ಮ ಜೊತೆಗಿನ ಯಾವುದೇ ಸಂದರ್ಭವನ್ನ ಮತ್ತೊಬ್ಬರಿಗೆ ಆನಂದವನ್ನ ಸಂತೋಷವನ್ನ ಕೊಡುವ ಹಾಗೆ ಕಟ್ಟಿಕೊಡುವ ಶಕ್ತಿ ಇದ್ದ ಅಪರೂಪದ ಕಲಾವಿದರಲ್ಲಿ ಒಬ್ಬ ದಿಲೀಪ. ಹಾಗಾಗಿಯೇ ಅವನು ಸಣ್ಣ ಪುಟ್ಟ ಪಾತ್ರ ಅಭಿನಯಿಸಿದ್ರು ಆ ಸಿನಿಮಾಗಳು ಮತ್ತೆ ಮತ್ತೆ ಕೂತು ನೋಡುವ ಹಾಗೆ ಮಾಡ್ತಿದ್ವು. ಈಗ ದಿಢೀರ್ನೆ ಅವತ್ತು ಬೆಳಿಗ್ಗೆ ಹೀಗಾಗಿದೆ ಅಂತ ಸುದ್ದಿ ಗೊತ್ತಾದಾಗ ನಾನು 2 ಸಲ 3 ಸಲ ಬೇರೆ ಬೇರೆಯವ್ರಿಗೆ ನಿಜವೇ ಇದು ಸಾಧ್ಯವೇ ಇಲ್ಲ ಅನ್ನುವುದು ನನ್ನ ಅಭಿಪ್ರಾಯ ಆಗಿತ್ತು. ಆದ್ರೆ ಅಂತಿಮವಾಗಿ ಅದು ವಾಸ್ತವ. ಹುಟ್ಟಿದ್ದೆಲ್ಲವೂ ಒಂದಲ್ಲ ಒಂದಿನ ಒಂದು ಕೊನೆಯನ್ನು ಮುಟ್ಟಬೇಕು. ಹಾಗೆ ನಾನು ಹೇಳೋದಿಷ್ಟೇ, ಸ್ವಲ್ಪ ಮುಂಚೆ ಹೋಗಿದ್ದೀಯ ದಿಲೀಪ, ನಮಗೂ ಅಲ್ಲೊಂದು ಖರ್ಚಿ ಹಾಕಿಟ್ಕೊಂಡ್ರು ನಿನ್ ಪಕ್ಕದ ಕುರ್ಚಿ, ನಾವು ಬರ್ತೀವಿ ಯಾವಾಗ. ಆದ್ರೆ ನೀನು ಏನು ಉತ್ಸಾಹವನ್ನು ಉಳಿಸಿ ಹೋಗಿದ್ದೀಯ, ಆ ಉತ್ಸಾಹದ ಜೊತೆಗೆ ನಾವು ಇಲ್ಲಿರೋ ತನಕ ಏನೇನು ಕೆಲಸ ಮಾಡಬಹುದೋ ಮಾಡೋಣ. ವಿದ್ಯಾಗಾಗಲಿ ಅವ್ರ ಮಕ್ಕಳಿಗಾಗಲಿ ಏನೇನು ರೀತಿಯ ನಮ್ಮ ಕೈಲಿ ಏನೇನಾಗಬಹುದು ಸಹಾಯ, ಆ ಸಹಾಯವನ್ನು ಖಂಡಿತವಾಗಿ ಮಾಡ್ತಾ ಕೈ ಕೈ ಹಿಡಿದು ಜೊತೆಯಲ್ಲಿ ಸಾಗೋಣ. ಏನೇನೋ ಇರುತ್ತೆ ಭಿನ್ನಾಭಿಪ್ರಾಯಗಳು, ಆ ಭಿನ್ನಾಭಿಪ್ರಾಯಗಳನ್ನ ಮೀರಿ ನಾವೆಲ್ಲರೂ ಸದಾ ಕಾಲ ಕೈ ಕೈ ಹಿಡಿದು ಜೊತೆಯಲ್ಲಿ ಸಾಗಬೇಕಾದ್ದು ಇವತ್ತಿನ ದೊಡ್ಡ ಅಗತ್ಯ.